ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಜೂನ್ 24ನೇ ತಾರೀಕು 2025 ಮಂಗಳವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಮತ್ತೆ ಇವತ್ತಿನ ದಿನ ಮುಹೂರ್ತಗಳು, ವಿಶೇಷವಾದಂಥ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಜೂನ್ 24ನೇ ತಾರೀಕು 2025 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಇನ್ನು ಸೂರ್ಯೋದಯ ಬೆಳಗಿನ ಜಾವ ಅಂದ್ರೆ 5:25 ಶುರು ಆದ್ರೆ ಸೂರ್ಯಾಸ್ತ 7:23 ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಸೂರ್ಯ ಬಂದು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಚಂದ್ರ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇನ್ನು ತಿಥಿ ಚತುರ್ದಶಿ ತಿಥಿ ಅಂದ್ರೆ ಸಾಯಂಕಾಲ 6:59 ಇರುತ್ತೆ. ನಂತರ ಅಮಾವಾಸ್ಯೆ ಪ್ರಾರಂಭವಾಗುತ್ತೆ. ರೋಹಿಣಿ ನಕ್ಷತ್ರ ಮಧ್ಯಾಹ್ನ 12:54 ಇರುತ್ತೆ. ನಂತರ ಮೃಗಶಿರ ನಕ್ಷತ್ರ ಪ್ರಾರಂಭವಾಗುತ್ತೆ. ಶೂಲ ಯೋಗ ಬೆಳಿಗ್ಗೆ 9:36 ಇರುತ್ತೆ. ನಂತರ ಗಂಡ ಯೋಗ ಪ್ರಾರಂಭವಾಗುತ್ತೆ. ಇನ್ನು ವಿಷ್ಟೀಕರಣ ಬೆಳಿಗ್ಗೆ 8:33 ಇರುತ್ತೆ. ತದನಂತರ ಶಕುನೀಕರಣ ಪ್ರಾರಂಭವಾಗುತ್ತೆ. ಇನ್ನು ಈ ದಿನದ ವಿಶೇಷ ದಿನ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಬಂದು ಬಹಳ ವಿಶೇಷವಾಗಿ ರಾಹುಕಾಲ ಮಧ್ಯಾಹ್ನ 3:53 ಇರುತ್ತೆ. ತದನಂತರ 5:38 ಇರುತ್ತೆ. ಇನ್ನು ಗುಳಿಕ ಕಾಲ 12:24 ಮಧ್ಯಾಹ್ನ 2:08 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 8:54 10:39 ಇರುತ್ತೆ. ಇನ್ನು ದುರ್ಮುಹೂರ್ತ ಬೆಳಿಗ್ಗೆ 8:12 9:08 ಇರುತ್ತೆ. ಇದರ ಜೊತೆಗೆ ಮಧ್ಯಾಹ್ನ 11:24 12:04 ಇರುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:56 ಮಧ್ಯಾಹ್ನ 12:52 ಇರುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ತಮ್ಮ ಶುಭ ಕಾರ್ಯಗಳು ಮತ್ತೆ ಕೆಲಸ ಕಾರ್ಯಗಳು ಮುಂದುವರಿಸಿ ಅನ್ನುವಂತ ಮಾತನ್ನು ಹೇಳ್ತಾ ಬನ್ನಿ ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಬಹಳ ವಿಶೇಷವಾಗಿರುವಂತ ದಿನ ಅಂತ ಹೇಳಬಹುದು. ಅಂದ್ರೆ ನಿಮ್ಮ ಪ್ರಯತ್ನಗಳು ಇವತ್ತು ತುಂಬಾ ಇರುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಅದರಲ್ಲಿ ಒಳ್ಳೆ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು. ಬಹುದೊಡ್ಡ ಸಾಧನೆಗಳನ್ನ ಮಾಡುವಂತ ಒಂದು ಅವಕಾಶಗಳು ನಿಮಗೆ ಸಿಗುತ್ತೆ. ಮತ್ತೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಒಂದಿಷ್ಟು ಕಾಳಜಿಯನ್ನ ಇವತ್ತಿನ ದಿನ ನೀವು ಅದರ ಬಗ್ಗೆ ಗಮನ ಕೊಡ್ತೀರಿ. ಕೆಲವೊಂದು ಜವಾಬ್ದಾರಿಗಳು ಕೂಡ ನಿಮ್ಮ ಮನೆಯ ಮೇಲೆ ಇವತ್ತು ಇರುತ್ತೆ. ಒಂದು ಹೆಂಡತಿಯ ಮೇಲೆ ಆಗಿರ್ಬೋದು, ಮಕ್ಕಳ ಮೇಲೆ ಆಗಿರುವಂತದ್ದು, ಇದರ ಬಗ್ಗೆ ಮತ್ತೆ ತಂದೆ ತಾಯಿಯವರ ಮೇಲೆ ಒಂದಿಷ್ಟು ಜವಾಬ್ದಾರಿಗಳು ಇವತ್ತಿನ ದಿನ ನೀವು ತೆಗೆದುಕೊಳ್ತೀರಿ. ಮತ್ತೆ ನಿಮ್ಮ ಒಂದು ಗುರಿಗಳ ಮೇಲೆ ಒಂದಿಷ್ಟು ಗಮನವನ್ನು ನೀವು ಇವತ್ತಿನ ದಿನ ಹರಿಸ್ತೀರಿ, ಗಮನ ಕೊಡ್ತೀರಿ. ಕೆಲವೊಂದು ಸಭೆಗಳು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಮತ್ತೆ ಹಲವಾರು ವಿಷಯಗಳಲ್ಲಿ ನೀವು ಇವತ್ತಿನ ದಿನ ಪಾಲ್ಗೊಳ್ತೀರಿ, ಇವತ್ತಿನ ದಿನ ಭಾಗವಹಿಸ್ತೀರಿ, ಎಲ್ಲದರಲ್ಲೂ ಮುಂದುವರಿತೀರಿ. ಒಳ್ಳೆಯ ಒಂದು ಅವಕಾಶಗಳು, ಜವಾಬ್ದಾರಿಗಳನ್ನು ಇವತ್ತಿನ ದಿನ ನೀವು ತೆಗೆದುಕೊಳ್ತೀರಿ.
ಆ ಜವಾಬ್ದಾರಿಗಳನ್ನ ಸಂಪೂರ್ಣವಾಗಿ ನೀವು ಅದನ್ನ ಕಾರ್ಯಗತಗೊಳಿಸ್ತೀರಿ. ಮತ್ತೆ ಪ್ರೀತಿ ಪಾತ್ರರ ಜೊತೆ ನೀವು ಗುಣಮಟ್ಟದ ಸಮಯವನ್ನ ಇವತ್ತಿನ ದಿನ ಕಳೆಯುವಂತ ಸಾಧ್ಯತೆಗಳಿದೆ. ಉದ್ಯೋಗಿಗಳಿಗೆ ಒಳ್ಳೆಯ ಶುಭ ಸುದ್ದಿ. ಕೆಲಸದ ಒತ್ತಡಗಳು ಹೆಚ್ಚಾಗೋದ್ರಿಂದ ಒಂದಿಷ್ಟು ವಿಶ್ರಾಂತಿಗಳು ಇರೋದಿಲ್ಲ. ಸ್ವಲ್ಪ ಗಮನ ಕೊಡಿ ಅದರ ಕಡೆ. ಕೈಗೊಂಡ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗ್ತವೆ. ವೃತ್ತಿ ವ್ಯವಹಾರಗಳಲ್ಲಿ ಕೆಲವೊಂದಿಷ್ಟು ನಿರಾಶಾದಾಯಕವಾಗಿರುತ್ತೆ. ಅಂದ್ರೆ ಅಂದುಕೊಂಡಂತ ಒಂದು ಲಾಭಗಳು ಪಡೆದುಕೊಳ್ಳದೆ ಇರುವಂತದ್ದು. ಇದರಿಂದ ಒಂದಿಷ್ಟು ಮನಸ್ಸಿಗೆ ಅಶಾಂತಿಗಳು ತಂದು ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ದೂರ ಪ್ರಯಾಣವನ್ನ ಇವತ್ತಿನ ದಿನ ಮುಂದೂಡುವಂಥದ್ದು ತುಂಬಾ ಉತ್ತಮ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 3 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ಇಂದಿನ ದಿನ ವೈಯಕ್ತಿಕ ಸಂಪರ್ಕಗಳಿಂದ ನೀವು ಪ್ರಯೋಜನ ಪಡೆಯುವಂತ ಸಾಧ್ಯತೆಗಳಿದೆ. ಮತ್ತೆ ಪ್ರಭಾವಿ ವ್ಯಕ್ತಿಗಳು, ಅಧಿಕಾರಿಗಳು ಬೆಂಬಲವಾಗಿ ನಿಮಗೆ ಇವತ್ತಿನ ದಿನ ನಿಲ್ತಾರೆ. ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ಸಪೋರ್ಟ್ ಆಗಿ ನಿಲ್ತಾರೆ, ನಿಮ್ಮನ್ನ ಬೆಂಬಲಿಸ್ತಾರೆ. ನೀವು ಲಾಭದಾಯಕವಾದಂತ ಕೆಲವೊಂದು ಕೆಲಸ ಕಾರ್ಯಗಳು, ಯೋಜನೆಗಳೊಂದಿಗೆ ಇವತ್ತಿನ ದಿನ ಮುಂದುವರಿಯುತ್ತೀರಿ. ಮತ್ತೆ ಅವುಗಳನ್ನ ಸದುಪಯೋಗ ಪಡಿಸಿಕೊಳ್ತೀರಿ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪರಿಣಾಮಕಾರಿ ಕಾರ್ಯಕ್ಷಮತೆಯನ್ನ ಇವತ್ತಿನ ದಿನ ನೀಡ್ತೀರಿ. ಮತ್ತೆ ವೃತ್ತಿ ಜೀವನಗಳಲ್ಲಿ ಅವಕಾಶಗಳನ್ನ ನೀವು ಸದುಪಯೋಗ ಪಡಿಸಿಕೊಳ್ಳುವಿರಿ. ಅಂದ್ರೆ ಅವಕಾಶಗಳು ಸಿಕ್ಕರೂ ಕೂಡ ಅದನ್ನ ಮಿಸ್ ಮಾಡ್ಕೋತೀರಿ, ಮಿಸ್ಯೂಸ್ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿಗಳು ಬರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಯಾವುದೇ ಅವಕಾಶಗಳು ಇದ್ದರೂ ಕೂಡ ಅದನ್ನ ಮಿಸ್ ಮಾಡದೆ ಉಪಯೋಗಿಸ್ಕೊಳ್ಳಿ. ಈ ಅವಕಾಶಗಳೇ ನಿಮಗೆ ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ದೊಡ್ಡ ಸಾಧನೆ ಮಾಡುವಂತ ದಾರಿ ತಂದು ಕೊಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ. ಯಾವುದೇ ಅವಕಾಶಗಳು ಇದ್ದರೂ ಕೂಡ ಅದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಪ್ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ಯಶಸ್ವಿ ಆಗ್ತವೆ. ಪ್ರೀತಿ ಪಾತ್ರರ ಬೆಂಬಲವು ಕೂಡ, ನಿಮ್ಮ ವಿಶ್ವಾಸವು ಕೂಡ ನಿಮಗೆ ಇವತ್ತಿನ ದಿನ ಸಪೋರ್ಟ್ ಆಗಿ ಬೆಂಬಲವಾಗಿ ನಿಲ್ಲುತ್ತೆ. ಜೊತೆಗೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಒಂದಿಷ್ಟು ಲಾಭ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಕೆಲವು ಪ್ರಮುಖ ವಿಷಯಗಳಲ್ಲಿ ಕುಟುಂಬದ ಸದಸ್ಯರ ಸಲಹೆಗಳು ಕೂಡ ಇವತ್ತಿನ ದಿನ ನೀವು ನೋಡಬಹುದು. ಇನ್ನು ವೃತ್ತಿ ಜೀವನದಲ್ಲಿ, ವ್ಯವಹಾರಗಳಲ್ಲಿ ಹೊಸ ಪ್ರೋತ್ಸಾಹಗಳು ದೊರೆಯುತ್ತೆ. ಉದ್ಯೋಗದಲ್ಲಿ ವಿವಾದಗಳು ಬಗೆಹರಿಯುತ್ತೆ. ಹೊಸ ವಾಹನ ಖರೀದಿಸುವಂತ ಅವಕಾಶಗಳು ಕೂಡ ಇವತ್ತಿನ ದಿನ ಕಂಡು ಬರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ, ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ, ನೀವು ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಕಿತ್ತಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಆತ್ಮೀಯರಿಂದ ಬೆಂಬಲ ಸಿಗುವಂತ ಅವಕಾಶಗಳಿದೆ. ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಿಷ್ಟು ಒಳ್ಳೆಯ ಬೆಳವಣಿಗೆಯನ್ನ ಕಾಣ್ತೀರಿ. ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಜಾಗರೂಕರಾಗಿರುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದ್ರೆ ಹಣದ ವಿಚಾರದಲ್ಲಿ ಒಂದಿಷ್ಟು ಮೋಸ ಹೋಗುವಂತ ಸಾಧ್ಯತೆಗಳು ತುಂಬಾ ಇದೆ ಇವತ್ತಿನ ದಿನ. ಬೇರೆಯವರಿಗೆ ಸಾಲದ ರೀತಿಯಲ್ಲಿ ಕೊಟ್ಟು ಮೋಸ ಹೋಗುವಂಥದ್ದು, ಅಥವಾ ಹಣದ ವಿಚಾರದಲ್ಲಿ ವ್ಯವಹಾರಗಳು, ಎಷ್ಟೇ ವ್ಯವಹಾರಗಳು ಮಾಡಿದರೂ ಕೂಡ ಅದರಲ್ಲೂ ಕೂಡ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜೋಪಾನವಾಗಿ ವ್ಯವಹಾರಗಳನ್ನ ಮಾಡುವಂತ ಪ್ರಯತ್ನಗಳು ಮಾಡಿ. ಕುತಂತ್ರಿ ವ್ಯಕ್ತಿಗಳು ಮತ್ತೆ ವಂಚನೆಗಳಿಂದ ದೂರವಿರಿ. ನಿಯಮಗಳನ್ನ ನಿರ್ಲಕ್ಷಿಸುವುದನ್ನು ತಪ್ಪಿಸಿ ಇವತ್ತಿನ ದಿನ. ಮತ್ತೆ ನೀವು ನಿಮ್ಮ ಕೆಲಸಕ್ಕೆ ಒಂದಿಷ್ಟು ಗಮನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ. ಒಪ್ಪಂದಗಳು ಮತ್ತೆ ಔಪಚಾರಿಕ ಒಪ್ಪಂದಗಳಲ್ಲಿ ನೀವು ಒಂದಿಷ್ಟು ಭಾಗ ವಹಿಸುವಂತ ಸಾಧ್ಯತೆಗಳಿರುತ್ತೆ. ಇದರ ಒಂದು ವಿಚಾರದಿಂದ ಸ್ವಲ್ಪ ದೂರವಿರಿ. ನಿಮ್ಮ ಒಂದು ಕೆಲವೊಂದಿಷ್ಟು ವ್ಯವಹಾರಗಳಾಗಿರಬಹುದು, ಹಣದ ವಿಚಾರದಲ್ಲಾಗಿರ್ಬೋದು, ಮತ್ತೆ ನಿಮ್ಮ ವ್ಯಕ್ತಿತ್ವ ಗುಣಗಳು ಇವತ್ತಿನ ದಿನ ನೀವು ಕಾಪಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಬೇಕು. ಇನ್ನು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ನೀವು ಇವತ್ತಿನ ದಿನ ಪೂರಿಸ್ತೀರಿ. ಪ್ರೀತಿ ಪಾತ್ರರ ಬೆಂಬಲಗಳು ಕೂಡ ಇವತ್ತಿನ ದಿನ ಅತಿ ಹೆಚ್ಚು ಸಿಗುವಂತ ಸಾಧ್ಯತೆಗಳಿದೆ. ಮತ್ತೆ ನಿಮ್ಮ ಆಸೆಗಳು ಈಡೇರುವಂತ ಅವಕಾಶಗಳು ಕೂಡ ಈ ಒಂದು ರಾಶಿಯವರಿಗೆ ತುಂಬಾ ಹೆಚ್ಚಿದೆ. ಮತ್ತೆ ಮಿಥುನ ರಾಶಿಯವರಿಗೆ ಬಯಸಿದ್ದೆಲ್ಲವೂ ಸಿಗುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇವತ್ತಿನ ದಿನ ಧೈರ್ಯವಾಗಿ ನೀವು ಮುಂದುವರಿಬಹುದು.
ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನಮ್ಮ ಚಾನಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು. ತಪ್ಪದ ವೀಕ್ಷಕರೇ, ಈ ಒಂದು ವಿಡಿಯೋದ ಒಂದು ಅನಿಸಿಕೆಗಳು, ನಿಮ್ಮ ರಾಶಿಯ ಅನಿಸಿಕೆಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 9 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ, ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ, ನೀವು ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೀವು ಎಲ್ಲರಿಂದಲೂ ಕೂಡ ಇವತ್ತಿನ ದಿನ ಬೆಂಬಲವನ್ನ ಪಡೆಯುತ್ತಲೇ ಇರ್ತೀರಿ. ಪರಿಚಯವಿಲ್ಲದ ಜನರೊಂದಿಗೆ ಜಾಗರೂಕರಾಗಿರುವಂಥದ್ದು ತುಂಬಾ ಒಳ್ಳೆಯದು. ಮತ್ತೆ ಸ್ಮಾರ್ಟ್ ಕೆಲಸದ ಶೈಲಿಯನ್ನ ಕಾಪಾಡಿಕೊಳ್ಳಿ. ಅನಿರೀಕ್ಷಿತ ಬೆಳವಣಿಗೆಗಳು ಇವತ್ತಿನ ದಿನ ಸಂಭವಿಸಬಹುದು. ನಿಮ್ಮ ಸಂಬಂಧಗಳಿಂದ ನೀವು ಪ್ರಯೋಜನ ಪಡೆಯುವಂತ ಅವಕಾಶಗಳಿದೆ. ಮತ್ತೆ ನೀವು ನಿಮ್ಮ ವೃತ್ತಿ ವ್ಯವಹಾರದಲ್ಲಿ ಉತ್ತಮವಾದಂತ ಸಿದ್ಧತೆಗಳನ್ನ ನೀವು ಹುಡುಕ್ಬೇಕಾಗುತ್ತೆ. ಮತ್ತೆ ಹಣಕಾಸಿನ ವಿಷಯಗಳ ಮೇಲೆ ಹೆಚ್ಚು ಗಮನ ಕೊಡಬೇಕು. ಬಲವಾದ ಕಾರ್ಯಕ್ಷಮತೆಯ ನಿರೀಕ್ಷೆಗಳು ಹೆಚ್ಚಾಗ್ತವೆ. ಸಭೆಗಳು ಮತ್ತು ಸಂಭಾಷಣೆಗಳ ಸಮಯದಲ್ಲಿ ತಾಳ್ಮೆಯಿಂದ ಇರುವಂತ ಪ್ರಯತ್ನಗಳನ್ನ ಮಾಡಿ. ಪ್ರೀತಿ ಪಾತ್ರರ ಬೆಂಬಲ ಇವತ್ತಿನ ದಿನ ಮುಂದುವರಿಯುತ್ತೆ. ಮತ್ತೆ ಸಹೋದರರೊಂದಿಗೆ ಸ್ಥಿರಾಸ್ತಿ ವಿವಾದಗಳು ಇರುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪ್ರಯಾಣಗಳು ಇದ್ದಕ್ಕಿದ್ದಂತೆ ಮುಂದೂಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ದೈವಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ, ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಮತ್ತೆ ನೇರಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಇವತ್ತಿನ ದಿನ ಸಿಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ನೀವು ಇವತ್ತಿನ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜವಾಬ್ದಾರಿಗಳನ್ನ ಅತಿ ಹೆಚ್ಚಾಗಿ ತೆಗೆದುಕೊಳ್ಬೇಕು. ಮತ್ತೆ ನಿಮ್ಮ ಗುರಿಗಳ ಒಂದು ಸಾಧನೆಗೆ ಗಮನ ಕೊಡಬೇಕಾಗುತ್ತೆ. ನಿಮ್ಮ ಗುರಿ ತಲುಪುವಂತ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಗುರಿ ತಲುಪುವವರೆಗೂ ಕೂಡ ನೀವು ಪ್ರಯತ್ನಗಳನ್ನ ಪಡಬೇಕು. ಮತ್ತೆ ನಿಮಗೆ ಇವತ್ತಿನ ಯಶಸ್ಸಿನ ಪ್ರಯಾಣ ಮತ್ತೆ ಯಶಸ್ಸಿನ ದಾರಿ ಇವತ್ತಿನ ದಿನ ತುಂಬಾ ಹೆಚ್ಚಾಗಿರುತ್ತೆ. ಬಟ್ ನೀವು ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಮೈಂಡು ನಿಮ್ಮ ಗುರಿಗಳ ಒಂದು ಗಮನವನ್ನು ಹರಿಸಬೇಕು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ. ಹೊಸ ಅಥವಾ ಪರಿಚಯವಿಲ್ಲದ ಜನರಿಂದ ಅಂತರ ಕಾಯ್ದುಕೊಳ್ಳಿ. ಅವರಿಂದ ಸ್ವಲ್ಪ ದೂರವಿರಿ. ಅತಿ ಹೆಚ್ಚಾಗಿ ನೀವು ಅವರನ್ನ ಹಚ್ಕೊಳ್ಬೇಡಿ, ಅಂದ್ರೆ ಮಿಂಗಲ್ ಆಗಬೇಡಿ. ಎಷ್ಟು ದೂರ ಇರ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದು. ನಿಮ್ಮ ಕೆಲಸದಲ್ಲಿ ನೀವು ಶಿಸ್ತಿನಿಂದ ಇರ್ತೀರಿ. ಮತ್ತೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಎಲ್ಲರನ್ನು ನೀವು ಇವತ್ತಿನ ದಿನ ಮೆಚ್ಚಿಸ್ತೀರಿ. ನಿಮ್ಮ ಮಾತಿನಿಂದ ಕೆಲವೊಂದು ವ್ಯಕ್ತಿಗಳನ್ನ ಗೆಲ್ಲುವಂತ ಸಾಧ್ಯತೆಗಳು ಇವತ್ತಿನ ದಿನ ತುಂಬಾ ಹೆಚ್ಚಿದೆ. ಜಾಗರೂಕತೆ ಮತ್ತು ಎಚ್ಚರಿಕೆಯಿಂದ ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ. ನಿಮ್ಮ ವ್ಯವಸ್ಥೆಗಳಲ್ಲಿ ನಂಬಿಕೆ ಇಡಿ. ನೀವು ಮಾಡುವಂತ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡಿ, ನಂಬಿಕೆ ಇಡಿ. ನಂಬಿಕೆ ವಿಶ್ವಾಸ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ. ಕೈಗೆತ್ತಿಕೊಂಡಂತ ವ್ಯವಹಾರಗಳಲ್ಲಿ ಅಡೆತಡೆಗಳು ಎದುರಾಗ್ತವೆ. ಆದರೂ ಕೂಡ ಇದರ ಬಗ್ಗೆ ನೀವು ಜಾಸ್ತಿ ಗಮನ ಮತ್ತೆ ತಲೆ ಕೆಡಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬೇಡಿ. ಒಂದು ಸಮಸ್ಯೆಗಳು ಬಂತು ಅಂದ್ರೂ ಕೂಡ ಅದನ್ನ ಫೇಸ್ ಮಾಡುವಂತ ಕೆಪಾಸಿಟಿ ಇವತ್ತಿನ ದಿನ ನಿಮ್ಮಲ್ಲಿರುತ್ತೆ. ಸಣ್ಣ ಆರೋಗ್ಯ ಸಮಸ್ಯೆಗಳು ಇವತ್ತಿನ ದಿನ ನೋವುಂಟು ಮಾಡುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹಲವಾರು ವಿಷಯಗಳು ನಿಮಗೆ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಮತ್ತೆ ನಿಮ್ಮ ಅನಿಸಿಕೆಗಳು, ನಿಮ್ಮ ರಾಶಿ ಸಮೇತ ನಿಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮೂಲಕದಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ, ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ನೀವು ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಸಂಪತ್ತು ಮತ್ತೆ ಸಂಪನ್ಮೂಲಗಳಲ್ಲಿ ಅತಿ ಹೆಚ್ಚಾಗಿ ಬೆಳವಣಿಗೆಯನ್ನ ಕಾಣ್ತೀರಿ.
ನೀವು ಹೊಸ ಕೆಲಸಗಳಲ್ಲಿ ಒಂದಿಷ್ಟು ಜವಾಬ್ದಾರಿಗಳನ್ನ ತೆಗೆದುಕೊಳ್ತೀರಿ, ಮತ್ತೆ ಆ ಕೆಲಸಗಳಲ್ಲಿ ಯಶಸ್ಸನ್ನ ಸಾಧಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಹಿರಿಯರ ಮತ್ತು ಅಧಿಕಾರಿಗಳ ಸೂಚನೆಗಳನ್ನ ಅನುಸರಿಸುವುದರಿಂದ ಮತ್ತೆ ಅವರ ಒಂದು ಸಲಹೆಗಳನ್ನ ಪಡೆದುಕೊಳ್ಳುವುದರಿಂದ ನೀವು ಅತಿ ಹೆಚ್ಚು ಎತ್ತರಕ್ಕೆ ಬೆಳೆಯುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಿ ನೀವು ಆಸಕ್ತಿ ಹೊಂದಿರ್ತೀರಿ ಇವತ್ತಿನ ದಿನ. ಮತ್ತೆ ಪ್ರಮುಖ ಕೆಲಸಗಳು ಸರಳವಾಗಿ ಮುಂದುವರಿಯುತ್ತೆ. ನಿಮ್ಮ ಗುರಿಗಳನ್ನ ವಿಳಂಬ ಮಾಡಬೇಡಿ, ಪ್ರಯತ್ನ ಮಾಡೋದನ್ನ ನಿಲ್ಲಬೇಡಿ. ಗುರಿಗಳನ್ನ, ನಿಮ್ಮ ಕನಸುಗಳನ್ನ, ನಿಮ್ಮ ಆಸೆಗಳನ್ನ ಈಡೇರಿಸುವಂತ ಪ್ರಯತ್ನಗಳನ್ನ ಮಾಡಿ. ಇದರಿಂದ ಒಳ್ಳೆಯ ಜೀವನ, ಒಳ್ಳೆಯ ಒಂದು ಅಚೀವ್ಮೆಂಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಮತ್ತೆ ಪ್ರೀತಿ ಪಾತ್ರರೊಂದಿಗೆ ಆತ್ಮೀಯತೆ ಬೆಳೆಯುತ್ತೆ. ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ. ಜೊತೆಗೆ ಮಕ್ಕಳಿಗೆ ಹೊಸ ಶೈಕ್ಷಣಿಕ ಅವಕಾಶಗಳು ಸಿಗುತ್ತೆ. ಕೆಲವು ಕೆಲಸಗಳು ಅಡೆತಡೆಗಳ ನಡುವೆಯೂ ಕೂಡ ನಿಧಾನವಾಗಿ ಪೂರ್ಣಗೊಳ್ಳುತ್ತೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಳೆಯ ಸ್ನೇಹಿತರಿಂದ ಶುಭ ಕಾರ್ಯಕ್ರಮಗಳಿಗೆ ಆಹ್ವಾನಗಳು ಇವತ್ತಿನ ದಿನ ನೀವು ನೋಡಬಹುದು. ವೃತ್ತಿ ವ್ಯವಹಾರಗಳಲ್ಲಿ ನಷ್ಟವನ್ನ ಇವತ್ತಿನ ದಿನ ಸರಿದೂಗಿಸಲಾಗುತ್ತೆ, ಅಂದ್ರೆ ಸರಿ ಹೋಗುವಂತ ಸಾಧ್ಯತೆಗಳು ಇದೆ. ನೀವು ಇಷ್ಟು ದಿನ ನಷ್ಟ ಮತ್ತೆ ಲಾಭಗಳಲ್ಲಿ ನಷ್ಟಗಳನ್ನ ನೀವು ಎದುರಿಸ್ತಾ ಇರ್ತೀರಿ. ಕೆಲವೊಂದು ವ್ಯವಹಾರಗಳಲ್ಲಿ ಹಣಗಳನ್ನ ಲಾಸ್ ಮಾಡ್ಕೊಂಡಿರ್ತೀರಿ. ಆದರೆ ಇವತ್ತಿನ ದಿನ ತುಂಬಾ ಉತ್ತಮವಾಗಿದೆ ನಿಮಗೆ. ನೀವು ಎಷ್ಟು ಲಾಭ ಗಳಿಸ್ಬೇಕಂತ ಆಸೆ ಮತ್ತೆ ಕೆಲವೊಂದು ಯೋಚನೆಗಳನ್ನ ಮಾಡ್ತಾ ಇರ್ತೀರೋ ಅದೆಲ್ಲ ಇವತ್ತು ಈಡೇರುವಂತ ಸಾಧ್ಯತೆಗಳು ಇದೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ನೀವು ನಿಮ್ಮ ಕೆಲಸದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಮತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಮುಂದಿನ ತುಲಾರಾಶಿಯವರಿಗೆ ಈ ಮಂಗಳವಾರದ ದಿನ, ಅಂದ್ರೆ ಇವತ್ತಿನ ದಿನ ನಿಮ್ಮ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ವೀಕ್ಷಕರೇ, ನಿಮಗೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರಿಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರಿಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೆಯ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004
ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡಿಲ್ವಾ? ಚಿಂತೆ ಬಿಡಿ, ನಿಮಗಿದೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವುದಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ? ಚಿಂತೆ ಮಾಡದೆ, ಯೋಚನೆ ಮಾಡದೆ ಈ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿನ ಒಂದಿಷ್ಟು ಉತ್ತಮವಾದಂತ ದಿನಚರಿಯನ್ನು ನೀವು ಕಾಪಾಡಿಕೊಳ್ಬೇಕು. ಸ್ವಾರ್ಥ ಮತ್ತೆ ಸಂಕುಚಿತ ಚಿಂತನೆಯನ್ನ ತಪ್ಪಿಸಬೇಕಾಗುತ್ತೆ. ಮತ್ತೆ ನೀವು ಸಾಂಪ್ರದಾಯಿಕ ವ್ಯವಹಾರಗಳೊಂದಿಗೆ ಸಂಪರ್ಕದಲ್ಲಿರ್ತೀರಿ. ಇವತ್ತಿನ ದಿನ ಕೆಲವೊಂದು ಆಡಳಿತಾತ್ಮಕ ವಿಷಯಗಳು ಬಗೆಹರಿಯುತ್ತೆ. ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಿ ವಿಶಾಲ ಮನಸ್ಥಿತಿಯನ್ನ ಅಳವಡಿಸಿಕೊಳ್ಬೇಕು ಇವತ್ತಿನ ದಿನ. ಮತ್ತೆ ನಿಮ್ಮ ಪ್ರಯಾಣದಲ್ಲಿ ವಾಹನ ತೊಂದರೆ ಉಂಟಾಗುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ಎಚ್ಚರವಾಗಿರಿ. ವಾಹನ ಚಲಾಯಿಸುತ್ತಿರುವವರು ಹುಷಾರಾಗಿ ಸೇಫ್ ಆಗಿ ಡ್ರೈವ್ ಮಾಡಿ, ಮತ್ತೆ ಒಂದಿಷ್ಟು ಎಚ್ಚರದಿಂದ ಇರುವಂತ ಪ್ರಯತ್ನಗಳನ್ನ ಮಾಡಿ. ಇನ್ನು ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತ ಸಾಧ್ಯತೆಗಳು ಇದೆ. ಇವತ್ತಿನ ದಿನ ಖರ್ಚು ನೋಡಿಕೊಂಡು ನೀವು ಖರ್ಚನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು. ಬಂಧು ಮಿತ್ರರೊಂದಿಗೆ ವಿವಾದಗಳಿಂದ ದೂರ ಇರುವಂತದ್ದು ತುಂಬಾ ಉತ್ತಮ. ವ್ಯಾಪಾರಿಗಳು ಅವಕಾಶಗಳನ್ನ ಕಳೆದುಕೊಳ್ಳದಂತೆ ನೋಡಿಕೊಳ್ಳಬೇಕು. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಮೇಲಧಿಕಾರಿಗಳೊಂದಿಗೆ ಅನಿರೀಕ್ಷಿತ ಸಮಸ್ಯೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ತುಲಾರಾಶಿಯವರಿಗೆ ಸ್ವಲ್ಪ ಇವತ್ತಿನ ದಿನ ಒಂದಿಷ್ಟು ಗಮನ ಕೊಡುವಂಥದ್ದು ತುಂಬಾ ಉತ್ತಮ. ಆದ್ರೂ ಕೂಡ ಫೇಸ್ ಮಾಡ್ತಿರೋ ತೊಂದರೆ ಇಲ್ಲ. ನಿಮಗೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ತೊಂದರೆಗಳಿರ್ಬೋದು. ತದನಂತರ ಒಂದಿಷ್ಟು ಮೈಂಡ್ ಫ್ರೀ ಆಗುತ್ತೆ. ಒಂದಿಷ್ಟು ಗೊಂದಲಗಳಲ್ಲಿರುವಂತ ಸಮಸ್ಯೆಗಳು ದೂರವಾಗ್ತವೆ. ನೀವು ಕೂಡ ಸರಿ ಹೋಗ್ತೀರಿ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ಕುಲದೇವರನ್ನ ನೆನೆದುಕೊಂಡು ಬೆಳಗಿನ ಜಾವ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡುವ ಮೊದಲು ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಪೂಜೆ ಮಾಡಿ, ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹೋಗಿ. ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಅಥವಾ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಕುಟುಂಬ ಸದಸ್ಯರೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಿ. ದೈವಿಕ ಸೇವಾ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತೀರಿ. ಮತ್ತೆ ಸ್ಥಿರಾಸ್ತಿ ಖರೀದಿಯ ಪ್ರಯತ್ನಗಳು ಇವತ್ತಿನ ದಿನ ಫಲ ಸಿಗುವಂತದ್ದು ಸಾಧ್ಯತೆಗಳಿದೆ. ವೃತ್ತಿಪರ ವ್ಯವಹಾರಗಳಲ್ಲಿ ಹೆಚ್ಚಿನ ಫಲಗಳನ್ನು ನೀವು ಪಡೆಯುತ್ತೀರಿ. ಉದ್ಯೋಗಿಗಳು ಕೂಡ ತಮ್ಮ ಕಠಿಣ ಪರಿಶ್ರಮಕ್ಕಾಗಿ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಹೊಸ ವಾಹನ ಖರೀದಿ ಮಾಡುವಂತ ಅವಕಾಶಗಳು ಕೂಡ ಇವತ್ತಿನ ದಿನ ನೀವು ಕಾಣಬಹುದು. ಮತ್ತೆ ನಿಮ್ಮ ಗುರಿಗಳ ಮೇಲೆ ಗಮನ ಅತಿ ಹೆಚ್ಚು ಇವತ್ತಿನ ದಿನ ನಿಮಗೆ ಕಂಡು ಬರುತ್ತೆ. ನೀವು ಮನೆಯ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ವಹಿಸ್ತೀರಿ. ವ್ಯವಹಾರವು ಅಪೇಕ್ಷಿತ ಫಲಿತಾಂಶಗಳನ್ನ ನೀಡುತ್ತೆ. ನಿಮ್ಮ ಪ್ರಭಾವ, ನಿಮ್ಮ ಬೆಳವಣಿಗೆ ಇವತ್ತಿನ ದಿನ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ಕೆಲವೊಂದು ಪ್ರಯತ್ನಗಳು ವೇಗವನ್ನ ಪಡೆಯುವಂತ ಸಾಧ್ಯತೆಗಳಿದೆ. ನೀವು ಹೆಚ್ಚು ಪ್ರಯತ್ನಗಳನ್ನ ನೀವು ಎಷ್ಟು ಮಾಡ್ತೀರೋ ಅದೇ ರೀತಿ ನಿಮ್ಮ ಗುರಿ ತಲುಪೋದಕ್ಕೆ ಅವಕಾಶಗಳು ಮಾಡಿಕೊಡುತ್ತೆ. ನಿಮ್ಮ ಒಂದು ಉತ್ತಮವಾದಂತ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಸುದ್ದಿ, ಒಳ್ಳೆಯ ಸಮಯ ನೀವು ಕಳೆಯುವಂತ ಸಾಧ್ಯತೆಗಳಿದೆ. ಯಶಸ್ಸಿನ ಪ್ರಮಾಣವು ಕೂಡ ಇವತ್ತಿನ ದಿನ ಕಂಡು ಬರುವಂತದ್ದು ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ ಇವತ್ತು ನೀವು ಅಂದುಕೊಂಡಂತೆ ನೀವು ಏನೇ ಆಸೆಗಳು ಇಟ್ಕೊಂಡಿದ್ರು ಕೂಡ ಅದೆಲ್ಲ ನೆರವೇರ್ತವೆ. ಬಯಸಿದ್ದೆಲ್ಲವೂ ಕೂಡ ನೀವು ಪಡೆಯುವಂತ ಸಾಧ್ಯತೆಗಳು ಇದೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹಲವಾರು ವಿಷಯಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತವೆ.
ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳು, ನಿಮ್ಮ ರಾಶಿಯ ಅನಿಸಿಕೆಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಧನುಸ್ಸು ರಾಶಿಯವರು ಇವತ್ತಿನ ದಿನ ನೀವು ಒಂದಿಷ್ಟು ಯೋಚನೆಗಳು, ಚಿಂತೆಗೆ ಒಳಗಾಗುವಂತ ಸಾಧ್ಯತೆಗಳು ಇದೆ. ಯಾಕಂದ್ರೆ ತುಂಬಾ ಕಮಿಟ್ಮೆಂಟ್ ಇರುತ್ತೆ ಇವತ್ತಿನ ದಿನ. ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಹಣ ಉಳಿತಾಯ ಆಗಲ್ಲ, ಸೇವಿಂಗ್ಸ್ ಆಗಲ್ಲ. ಬಂದಿದ್ದ ದುಡ್ಡು ದಿಢೀರಂತಾನೆ ಖಾಲಿ ಆಗ್ಬಿಡುತ್ತೆ. ಇದರ ಕಡೆ ನೀವು ಹೆಚ್ಚು ಚಿಂತೆಗೊಳಗಾಗ್ತೀರಿ, ಯೋಚನೆ ಮಾಡ್ತೀರಿ. ಮತ್ತೆ ಇಡೀ ದಿನ ನಿಮ್ಮ ಮೈಂಡೇ ಚೇಂಜ್ ಆಗುತ್ತೆ ಇವತ್ತಿನ ದಿನ. ಮನೆಯ ಹೊರಗೆ ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗ್ತವೆ. ಕೈಗೊಂಡಂತ ಕಾರ್ಯಕ್ರಮಗಳಲ್ಲಿ ಸಣ್ಣ ಪುಟ್ಟ ವಿವಾದಗಳು ಕಂಡು ಬರುತ್ತೆ. ಸೋದರ ಬಂಧುಗಳೊಂದಿಗೆ ಆಸ್ತಿ ವಿವಾದ ಉಂಟಾಗ್ತವೆ. ವೃತ್ತಿಪರ ವ್ಯವಹಾರಗಳು ಕೂಡ ಸುಗಮವಾಗಿ ಸಾಗ್ತವೆ. ಉದ್ಯೋಗದ ವಾತಾವರಣವು ನಿರುತ್ಸಾಹದಾಯಕವಾಗಿ ನಡೆಯುತ್ತೆ. ಮತ್ತೆ ದೂರದ ಪ್ರಯಾಣದಿಂದ ದೈಹಿಕ ಶ್ರಮ ಹೆಚ್ಚಾಗುತ್ತೆ. ಹಣದ ವಿಚಾರದಲ್ಲಂತರೂ ಇವತ್ತಿನ ದಿನ ನೀವು ಸ್ವಲ್ಪ ಜಾಗರೂಕರಾಗಿರುವಂತದ್ದು ತುಂಬಾ ಒಳ್ಳೆಯದು. ನಿಮ್ಮ ಕಡೆ ಸ್ವಲ್ಪ ಗಮನ ಕೊಡಿ, ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ಹೊಸ ಅವಕಾಶಗಳನ್ನ ಬಳಸಿಕೊಳ್ತೀರಿ ಇವತ್ತಿನ ದಿನ. ಹೊಸದಾಗಿ ಏನಾದ್ರು ಒಂದು ಪ್ರಯತ್ನಗಳನ್ನ ಮಾಡ್ತೀರಿ. ಅನಗತ್ಯ ಅನುಮಾನಗಳಿಂದ ದೂರ ಇರುವಂತ ಪ್ರಯತ್ನಗಳನ್ನ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಮತ್ತೆ ಸಭೆಗಳು ಅಥವಾ ಸಂದರ್ಶನಗಳಲ್ಲಿ ನಿಮಗೆ ಆಕರ್ಷಕ ಕೊಡುಗೆಗಳು ಇವತ್ತಿನ ದಿನ ಸಿಗಬಹುದು. ನಿಮ್ಮ ಧೈರ್ಯ ಮತ್ತು ನಿಮ್ಮ ಒಂದು ಶಕ್ತಿ ಇವತ್ತಿನ ದಿನ ನೀವು ಅತಿ ಹೆಚ್ಚಾಗಿ ನೀವು ಬಳಸ್ಕೊಳ್ತೀರಿ. ನಿಮ್ಮ ಕಾರ್ಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನೀವು ಒಂದಿಷ್ಟು ಮೈಂಡ್ ಸೆಟ್ ಇಂದ ನೀವು ಮುಂದೆ ಹೋಗ್ಬೇಕು. ಅಂದ್ರೆ ನಿಮ್ಮ ಬುದ್ಧಿಶಕ್ತಿ ನೀವು ಯೂಸ್ ಮಾಡಬೇಕು. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದು ನೀವು ನಿಮ್ಮ ಬುದ್ಧಿಶಕ್ತಿಯಿಂದ ಮುಂದುವರಿಯಬೇಕಾಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ನೀವು ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿನ ನೀವು ಪ್ರಮುಖ ಪ್ರಯತ್ನಗಳನ್ನ ಮಾಡುವುದರಿಂದ ಒಳ್ಳೆಯ ಫಲಗಳನ್ನ ನೀವು ಕಾಣಬಹುದು. ಮತ್ತೆ ಬ್ಯಾಂಕ್ ಬಿಸ್ನೆಸ್ ಮಾಡುವಂತವರಿಗೆ, ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಂತವರಿಗೆ, ವಾಣಿಜ್ಯ ಕೆಲಸ ಮಾಡುವಂತವರಿಗೆ ಒಳ್ಳೆಯ ಲಾಭದಾಯಕ ಫಲಗಳು ಸಿಗುವಂತ ಸಾಧ್ಯತೆಗಳಿದೆ. ನಿಮ್ಮ ಯಶಸ್ಸಿನ ಪ್ರಮಾಣವು ಕೂಡ ಹೆಚ್ಚಾಗಿರುತ್ತೆ ಇವತ್ತಿನ ದಿನ. ವ್ಯವಹಾರದಲ್ಲಿ ನೀವು ಉತ್ತಮವಾದಂತ ಲಾಭಗಳನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಜೊತೆಗೆ ಕಠಿಣವಾದಂತ ಪರಿಶ್ರಮದಿಂದ ನೀವು ನಿಮ್ಮ ಸ್ಥಾನವನ್ನ ತಲುಪುವಂತ ಒಂದು ಅವಕಾಶಗಳಿದೆ. ವ್ಯವಹಾರದಲ್ಲಿ ಏರುಪೇರು ಇರುತ್ತೆ, ಆದರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳು ಇವತ್ತಿನ ದಿನ ಯಾವುದೇ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗ್ತವೆ. ಮತ್ತೆ ನಿಮ್ಮ ಒಂದು ಪ್ರೇಮ ಸಂಬಂಧಗಳು ಸಿಹಿಯಾಗಿ ಮತ್ತೆ ತೃಪ್ತಿಕರವಾಗಿ ಇವತ್ತಿನ ದಿನ ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಮನೆಯ ಹೊರಗೆ ನೀವೊಂದಿಷ್ಟು ಗೊಂದಲಗಳಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ಎಚ್ಚರಾಗಿರಿ, ಹುಷಾರಾಗಿರಿ. ಆದಷ್ಟು ಪರಿಚಯ ಇಲ್ಲದೆ ಇರುವಂತ ವ್ಯಕ್ತಿಗಳಿಂದ ದೂರ ಇರಿ. ಕೈಗೊಂಡಂತ ಕಾರ್ಯಕ್ರಮಗಳಲ್ಲಿ ಸಣ್ಣ ಪುಟ್ಟ ವಿವಾದಗಳು ಇರುತ್ತೆ. ಸೋದರ ಬಂಧುಗಳೊಂದಿಗೆ ಆಸ್ತಿ ವಿವಾದಗಳು ಕೂಡ ಇರುತ್ತೆ. ಟೆನ್ಷನ್ ಬೇಡ, ಸ್ವಲ್ಪ ನೀವು ಹುಷಾರಾಗಿರುವಂತ ಪ್ರಯತ್ನಗಳನ್ನ ಮಾಡಿ. ವೃತ್ತಿಪರ ವ್ಯವಹಾರಗಳು ಅಭಿವೃದ್ಧಿ ಹೊಂದುತ್ತೆ. ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಬಂಧು ಮಿತ್ರರಿಂದ ಬೆಂಬಲಗಳು ಸಿಗುತ್ತೆ ಇವತ್ತಿನ ದಿನ. ಮತ್ತೆ ಸ್ಥಿರಾಸ್ತಿ ವಿವಾದಗಳು ಕೂಡ ಎಷ್ಟೇ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಇದ್ರೂ ಕೂಡ ಅದು ರಾಜಿ ಆಗುವಂತ ಅವಕಾಶಗಳು ಇದೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಇವತ್ತಿನ ದಿನ ಮಕರ ರಾಶಿಯವರು ಜೀವನವನ್ನು ನಡೆಸಬಹುದು. ಮತ್ತೆ ನೀವು ಬಯಸಿದ್ದೆಲ್ಲವೂ ಸಿಗುವಂತ ಅವಕಾಶಗಳು ಕೂಡ ಇದೆ, ತೊಂದರೆ ಇಲ್ಲ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮಾಡುವುದರಿಂದ ನೀವು ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ನಿಮ್ಮ ಖ್ಯಾತಿ ಮತ್ತು ಸಂವಿಧಾನಕ್ಕೆ ಜ್ಞಾನ ಹೆಚ್ಚಾಗುತ್ತೆ ಇವತ್ತಿನ ದಿನ.
ಅಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚಾಗಿ ನೀವು ಬುದ್ಧಿಯನ್ನ ಉಪಯೋಗಿಸ್ಕೊಳ್ತೀರಿ. ಅಗತ್ಯವಾದಂತ ಕೆಲಸ ಕಾರ್ಯಗಳನ್ನ ಮುನ್ನಡೆಸಲು ನೀವು ಕೆಲವೊಂದಿಷ್ಟು ಶ್ರಮ ಪಡ್ತೀರಿ ಇವತ್ತಿನ ದಿನ. ಮತ್ತೆ ನಿಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ನೀವು ಮಾತುಕತೆಗಳಲ್ಲಿ ಇವತ್ತಿನ ದಿನ ಒಂದಿಷ್ಟು ಚರ್ಚೆಗೊಳಗಾಗ್ತೀರಿ. ಅಂದ್ರೆ ಅದು ಯಾವುದೇ ವಿಚಾರ ಆಗಿರ್ಲಿ, ಒಂದು ಜಮೀನು ವಿಚಾರ, ಜಾಗದ ವಿಚಾರ, ಮತ್ತೆ ನಿಮ್ಮ ಕೆಲಸ ಕಾರ್ಯದ ಬಗ್ಗೆ, ಮತ್ತೆ ನಿಮ್ಮ ಒಂದು ಆ ಕೆಲಸದ ಒಂದು ಕಂಪನಿಗಳಲ್ಲಿ ಒಂದಿಷ್ಟು ಚರ್ಚೆಗಳು ಇರುವಂತಹ ಸಾಧ್ಯತೆಗಳು ಇರುತ್ತೆ. ಕೆಲಸದಲ್ಲಿ ನೀವು ಒಂದಿಷ್ಟು ಆ ಮೈಂಡ್ ಸೆಟ್ ಫ್ರೀ ಮಾಡ್ಕೊಳ್ಳಲ್ಲ ಇವತ್ತಿನ ದಿನ. ಫುಲ್ಲು ಬ್ಯುಸಿ ಆಗಿರ್ತೀರಿ, ಒಂದು ಚೂರು ಫ್ರೀ ಇರಲ್ಲ. ಮತ್ತೆ ಅತಿ ಹೆಚ್ಚು ನಿಮ್ಮ ಕಾನ್ಸಂಟ್ರೇಷನ್ ಕೆಲಸದ ಕಡೆನೇ ಇರುತ್ತೆ. ಸ್ವಲ್ಪ ಆದಷ್ಟು ಕೆಲಸದ ಕಡೆನೂ ಗಮನ ಕೊಡಿ, ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಿ. ಸ್ವಲ್ಪ ವಿಶ್ರಾಂತಿ ಪಡೆಯುವಂತ ಒಂದು ಪ್ರಯತ್ನಗಳನ್ನ ಮಾಡಿ. ಮತ್ತೆ ನಿಮ್ಮ ಒಂದು ಪ್ರೀತಿ ವಿಚಾರಗಳಲ್ಲಿ ನಿಮ್ಮ ಒಂದು ಪ್ರೀತಿ ಪಾತ್ರರ ಜೊತೆ ಇವತ್ತಿನ ದಿನ ಒಂದಿಷ್ಟು ಸಮಯವನ್ನು ಕಳೆಯುವಂತ ಸಾಧ್ಯತೆಗಳಿದೆ. ಜೊತೆಗೆ ಒಂದಿಷ್ಟು ಖುಷಿ, ಸಂತೋಷ, ನೆಮ್ಮದಿಯಿಂದ ನೀವು ಇವತ್ತಿನ ದಿನ ಇರುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಮತ್ತೆ ಕುಟುಂಬದಲ್ಲಿ ವಿವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನು ನೀವು ತಪ್ಪಿಸ್ಬೇಕು ಇವತ್ತಿನ ದಿನ. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಪ್ರೇಮ ಸಂಬಂಧಗಳಲ್ಲಿ ಉತ್ಸಾಹವನ್ನು ನೀವು ಇವತ್ತಿನ ದಿನ ಕಾಪಾಡಿಕೊಳ್ತೀರಿ. ಮತ್ತೆ ಯೋಜಿತ ಕಾರ್ಯಕ್ರಮಗಳು ತ್ವರಿತವಾಗಿ ಇವತ್ತಿನ ದಿನ ಪೂರ್ಣಗೊಳ್ಳುತ್ತೆ. ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕಗಳು ಹೆಚ್ಚಾಗುತ್ತೆ. ಸ್ನೇಹಿತರೊಂದಿಗೆ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ವ್ಯಾಪಾರಗಳು ಹೆಚ್ಚು ಉತ್ಸಾಹದಿಂದ ಕೂಡಿರುತ್ತೆ. ಮತ್ತೆ ವೃತ್ತಿಪರ ಉದ್ಯೋಗಗಳಲ್ಲಿ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳಿಂದ ಮುಕ್ತಿ ಹೊಂದ್ತೀರಿ. ಮತ್ತೆ ಇವತ್ತಿನ ದಿನ ಶ್ರೀ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಒಂದು ಆಸೆಗಳು, ನಿಮ್ಮ ಕೆಲವೊಂದಿಷ್ಟು ಬಯಕೆಗಳು ಈಡೇರುವಂತ ಸಾಧ್ಯತೆಗಳು ಇರುತ್ತೆ. ಬಯಸಿದ್ದೆಲ್ಲವೂ ಸಿಗುವಂತ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೆಸೋದ್ರಿಂದ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಮತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕೊನೆಯ ಮೀನರಾಶಿಯವರಿಗೆ ಇವತ್ತು ಕುಟುಂಬ ಸದಸ್ಯರ ವರ್ತನೆಯಿಂದ ಅಚ್ಚರಿ ಮೂಡಿಸುತ್ತೆ. ಅಂದ್ರೆ ಒಂದಿಷ್ಟು ಸದಸ್ಯರ ನಡುವೆ ವಾದ ವಿವಾದಗಳು, ಕಿರಿಕಿರಿ, ಸಮಸ್ಯೆಗಳು, ಇದರಿಂದ ಒಂದಿಷ್ಟು ಮನಸ್ಸಿಗೆ ಅಶಾಂತಿಗಳು ತಂದುಕೊಡುತ್ತೆ. ಪ್ರಮುಖ ವ್ಯವಹಾರಗಳಲ್ಲಿ ಗೊಂದಲಗಳು ಉಂಟಾಗುತ್ತೆ. ದೀರ್ಘಾವಧಿಯ ಸಾಲದ ಒತ್ತಡದ ಹೆಚ್ಚಳದಿಂದಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಇವತ್ತಿನ ದಿನ ಕಂಡು ಬರುತ್ತೆ. ಮತ್ತೆ ವ್ಯಾಪಾರಗಳು ಸುಗಮವಾಗಿ ಸಾಗುತ್ತೆ. ಉದ್ಯೋಗದಲ್ಲಿ ಏರಿಳಿತಗಳು ಹೆಚ್ಚಾಗ್ತವೆ. ನಿರುದ್ಯೋಗ ಪ್ರಯತ್ನಗಳು ಕೂಡ ನಿರಾಸೆಗೊಳಿಸುತ್ತೆ. ನೀವೆಷ್ಟೇ ಒಂದು ಪ್ರಯತ್ನ ಮಾಡಿದರೂ ಕೂಡ ಒಂದಿಷ್ಟು ನಷ್ಟಗಳನ್ನ ಉಂಟು ಮಾಡುತ್ತೆ ಇವತ್ತಿನ ದಿನ. ಸ್ವಲ್ಪ ಹುಷಾರಾಗಿ, ಜೋಪಾನವಾಗಿ ವ್ಯವಹಾರಗಳನ್ನ ಮಾಡಿ, ಆದಷ್ಟು ಪ್ರಯತ್ನ ಮಾಡಿ ಎಫರ್ಟ್ ಹಾಕೋದ್ರಿಂದ ಒಂದಿಷ್ಟು ಹಂತಕ್ಕೆ ನೀವು ತಲುಪುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರವಾಗಿರಿ, ತೊಂದರೆ ಇಲ್ಲ. ನಿಮ್ಮ ಒಂದು ಕುಲದೇವರ ಒಂದು ಆರಾಧನೆ ಮಾಡಿ, ಜೊತೆಗೆ ನಿಮ್ಮ ಒಂದು ಕುಲದೇವರನ್ನ ಪೂಜೆ ಮಾಡುವುದರಿಂದ ಇವತ್ತಿನ ದಿನ ಒಂದಿಷ್ಟು ಒಳ್ಳೆಯ ಫಲಗಳು ನೀವು ಕಾಣಬಹುದು. ದೇವರ ಆಶೀರ್ವಾದದಿಂದ ಮೀನರಾಶಿಯವರಿಗೆ ಇವತ್ತಿನ ದಿನ ಒಳ್ಳೆಯದಾಗಲಿ. ಮತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹಲವಾರು ವಿಷಯಗಳು ಪ್ರತಿನಿತ್ಯ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು, ನಿಮ್ಮ ರಾಶಿ ಸಮೇತ ನಿಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ನಡೆಸೋದ್ರಿಂದ, ಮಾಡುವಂತ ಕೆಲಸ ಕಾರ್ಯಕ್ರಮಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಪ್ರತಿನಿತ್ಯ ವೀಕ್ಷಕರೇ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ
ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂಥ ಸಲಹೆಗಳನ್ನ ಪಡೆದುಕೊಳ್ಳಿ. ಇನ್ನು ವೀಕ್ಷಕರೇ, ತಮ್ಮೆಲ್ಲರಿಗೂ ಇವತ್ತಿನ ದಿನ ದುರ್ಗಾದೇವಿಯ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಶುಭವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.